RVRನ ಸ್ಪೆಷಲ್ ಗುಲಾಬ್ ಜಾಮೂನ್ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಹಿಂಗೆ ಪ್ರೆಷರ್ ಹಾಕಿ ಚೆನ್ನಾಗಿ ನಾದ್ದಂಗೆ ಮಾಡಿ ನೋಡಿ. ಸೆಂಟ್ರ್ ಈ ಥರ ಮಾಡಿಕೊಂಡು ನಾನು ಇದಕ್ಕೆ ದ್ರಾಕ್ಷಿ ಇಡ್ತಾ ಇದ್ದೀನಿ. ನಿಮ್ಗೆ ಏನು ಬೇಕು ಗೋಡಂಬಿ ಇಟ್ಕೋಬೋದು, ಬಾದಾಮಿ ಇಟ್ಕೋಬೋದು. ಗುಲಾಬ್ ಜಾಮೂನಲ್ಲಿ ನಿಮ್ಗೆ ರೋಸ್ ಪೆಟಲ್ಸ್ ಹಾಕಿದ್ರೆ ಆ ರೋಸ್ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಎಣ್ಣೆನ ಈ ಥರ ದೋಣಿ ತಿರುಗಿಸ್ದಂಗೆ ಮೀಟ್ದಂಗೆ ಹಿಂಗೆ ಮೀಟಿ, ಇಲ್ಲಾಂದರೆ ಒಂದೇ ಕಡೆ ಕಪ್ಪಾಗ್ಬಿಡುತ್ತೆ ಜಾಮೂನು. ಸಿಮ್ಮಲ್ಲೇ ಇಡಬೇಕಿದು, ಪಾಕ ಏರ್ತಾ ಇದೆ. ಬಿಟ್ಟರೆ ನೋಡಿ ಇದು ಲೈನ್ ಹಿಡಿಬೇಕಷ್ಟೇ. ಫುಲ್ಲು ಸೆಂಟ್ರ್ ಆಳದವರೆಗೂ ಜೀರಾ ಇಳಿದಿದೆ. ಜೀರಾ ಪೂರ್ತಿ ಇಳಿಬೇಕು, ಸಾಫ್ಟಾಗಿರ್ಬೇಕು, ಒಳ್ಳೆ ಕೋವಾ ಜಾಮೂನು. ನೋಡಿ ನೋಡಿ ಒಂದು ಕಡೆನೂ ಬ್ರೇಕ್ ಆಗಿಲ್ಲ, ಒಡೆದೋಗಿಲ್ಲ, ಒಳಗಡೆ ಗೂಡಾಗಿದೆ, ಚೆನ್ನಾಗಿ ಜೀರಾ ಇಳಿದಿದೆ. ಎಸೆನ್ಸ್ ಹಾಕಿದ್ರೆ ಒಂಥರ ಅದು ಘಾಟ್ ಸ್ಮೆಲ್ ಬರುತ್ತೆ. ಈ ರೋಸ್ ಪೆಟಲ್ಸೇ ಹಾಕಿರೋದ್ರಿಂದ ಒಂಥರ ಮೈಲ್ಡ್ ಒಂಥರ ಫ್ಲೇವರ್ ಬರ್ತಿದೆ, ಚೆನ್ನಾಗಿ ಬರ್ತಿದೆ. ಸ್ನೇಹಿತರೆ ನಮಸ್ಕಾರ. ಕಲರ್ ಸ್ಟಾಕೀಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿನಯ್ ಶ್ರೀನಿವಾಸ್, RVR ಕ್ಯಾಟರರ್ಸ್ ಕಡೆಯಿಂದ. ನಮ್ಮ ಕೇಟ್ರಿಂಗ್ ಸ್ಪೆಷಲ್ಲು ಗುಲಾಬ್ ಜಾಮೂನು. ಹೇಗೆ ಮಾಡ್ತೀರಾ ನೀವು, ಗುಲಾಬ್ ಜಾಮೂನು ಹೇಗೆ ಮಾಡ್ತೀರಾ, ಅದರಲ್ಲಿರೋ ಒಂದು ಸ್ವಲ್ಪ ಟಿಪ್ಸ್ಗಳು ಹೇಳ್ಕೊಡಿ ಅಂತೇಳಿ ಸುಮಾರು ಜನ ಫೋನ್ ಮಾಡಿ ಕಮೆಂಟ್ ಸೆಕ್ಷನಲ್ಲೆಲ್ಲ ಕೇಳಿದರು. ಆದ್ದರಿಂದ ನಾನು ಇವತ್ತು ಕೋವಾ ಉಪಯೋಗಿಸಿ, ನಂದಿನಿ ಕೋವಾ ಉಪಯೋಗಿಸಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಮನೇಲಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸಣ್ಣ ಪುಟ್ಟ ಟಿಪ್ಸ್ ಎಲ್ಲ ತೋರಿಸ್ತೀನಿ. ದಯವಿಟ್ಟು ಅದನ್ನೆಲ್ಲ ನೋಟ್ ಮಾಡಿಕೊಂಡು ಒಂದ್ಸಲಿ ಗುಲಾಬ್ ಜಾಮೂನ್ನ ಮನೇಲಿ ಈ ಥರ ಒಂದ್ಸಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಶುರು ಮಾಡೋಣ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ನೋಡಿ, ನಾನು ಸಪ್ಪೆ ಕೋವಾ, ನಂದಿನಿದು ಸಪ್ಪೆ ಕೋವಾ 400 ಗ್ರಾಮ್ಸು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡಿ 3 ಟೇಬಲ್ ಸ್ಪೂನಷ್ಟು ಮೈದಾ. ನೋಡಿ ಹಿಂಗೆ ಈ ಮೈದಾ ಹಾಕ್ಕೊಂಡ್ರೆ ಒಂದು ಬೈಂಡಿಂಗ್ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ಳೋದಷ್ಟೇ. 400 ಗ್ರಾಮ್ಗೆ 3 ಟೇಬಲ್ ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಯಾವ ಅಡುಗೆಗೂ ಜಾಸ್ತಿ ಸೋಡಾ ಎಲ್ಲ ಉಪಯೋಗಿಸಲ್ಲ, ಆದರೆ ಇದಕ್ಕೆ ಸ್ವಲ್ಪ ಹಾಕಿದ್ರೆ ಗುಲಾಬ್ ಜಾಮೂನು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಡೆಯೋದಾಗಲಿ, ತುಂಬ ಜಾಸ್ತಿ ಹಾಕ್ಬೇಡಿ, ತುಂಬ ಜಾಸ್ತಿ ಹಾಕಿದ್ರೆ ಒಡೆದೋಗುತ್ತೆ ಚಿಟಕಿ. ಇದನ್ನು ಒಂದ್ಸಲಿ ಹತ್ರ ಹಿಂಗೆ ಹಾಕ್ಕೊಳ್ಳಿ ಸಾಕು. ಹಾಕ್ಕೊಂಡು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋದು, ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಜಾಮೂನು. ಒಡೆಯೋದಾಗಲಿ ಅಥವಾ ಏನು ಗಂಟು ಆ ಥರದ್ದು ಏನೂ ಆಗಲ್ಲ. ಮೈದಾ ಜಾಸ್ತಿ ಹಾಕ್ಕೊಂಡ್ರೆ ಆಯಿಲು ನೀರು ಅವೆಲ್ಲ ಹಾಕೋಬೇಕಾಗತ್ತೆ. ನಾವು ಮೈದಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಆದ್ದರಿಂದ ಆಯಿಲು ನೀರು ಎಲ್ಲ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ರೆಡಿಮೇಡ್ ಮಿಕ್ಸಲ್ಲಿ ಜಾಮೂನ್ ಚೆನ್ನಾಗಿರುತ್ತೆ, ಅದು ಮಿಲ್ಕ್ ಪೌಡ್ರು ಮೈದಾ ಎಲ್ಲ ಮಿಕ್ಸ್ ಮಾಡಿ ಇದು ಮಾಡಿರ್ತಾರೆ. ಬಟ್ ಈ ಥರ ಕೋವಾ ಜಾಮೂನ್ ಮಾಡಿದ್ರೆ ಅದೊಂದು ಎಕ್ಸ್ಟ್ರಾ ರುಚಿನೇ ಬೇರೆ, ಕೋವಾ ಜಾಮೂನ್ ರುಚಿನೇ ಬೇರೆ. ಎಲ್ಲ ಆಲ್ಮೋಸ್ಟ್ ಕಮರ್ಷಿಯಲ್ ಎಲ್ಲ ಯೂಸ್ ಮಾಡೋದೆಲ್ಲ ಕೋವಾ ಜಾಮೂನೇ ತುಂಬ ಚೆನ್ನಾಗಿ ಬರೋದು ನಿಮಗೆ. ನೋಡಿ, ಇದು ಚೆನ್ನಾಗಿ ಈಗ ನಾದ್ಕೊಂಡಿದ್ದೀವಿ. ಈಗ ಉಂಡೆ ಮಾಡ್ಕೊಂಡೆ ನೋಡಿ, ಹಿಂಗೆ ಚೆನ್ನಾಗಿ ನಾದಬೇಕು, ಅವಾಗ ನೀವು ಒಡೆಯಲ್ಲ ಜಾಮೂನು. ಈಗ ನೋಡಿ ಉಂಡೆ ಮಾಡ್ಬೇಕಾದ್ರೆ ಅಷ್ಟೇ. ಈಗ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಹಿಂಗೆ ಪ್ರೆಷರ್ ಹಾಕಿ ನೋಡಿ, ಹಿಂಗೆ ಚೆನ್ನಾಗಿ ನಾದ್ದಂಗೆ ಮಾಡಿ ನಿಧಾನಕ್ಕೆ ಹಾಗೆ ಫ್ರೀ ಬಿಟ್ಕೊಂಡ್ರೆ ಅದೇ ಉಂಡೆ ಆಗುತ್ತೆ. ಹಿಂಗೆ ಇಷ್ಟೇ, ಓಕೆನಾ? ಈ ಸೈಜೇ ಮಾಡ್ಕೊಂಡ್ರೆ ಸಾಕು. ಇದೇ ಆಮೇಲೆ ಜೀರಕ್ಕೆಲ್ಲ ಹಾಕಿದ್ಮೇಲೆ ದೊಡ್ಡದಾಗೋಗುತ್ತೆ. ನಿಮ್ಗೆ ಯಾವ ಸೈಜ್ ಗುಲಾಬ್ ಜಾಮೂನ್ ಬೇಕು ಆ ಸೈಜು. ನೋಡಿ, ಇದು ಮೈದಾ ಜಾಸ್ತಿ ಹಾಕೊಂಡ್ರೆ ಕೈ ಗಂಟದು ಇವೆಲ್ಲ ಆಗುತ್ತೆ. ಈ ಮೈದಾ ಕಮ್ಮಿ ಹಾಕೊಂಡ್ರೆ ಬರೀ ಕೋವಾಲ್ ಮಾಡಿದ್ರೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ, ಎಕ್ಸ್ಟ್ರಾ ಜಿಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ಗೋಲ ಮಾಡಬೇಕು. ನೋಡಿ, ಸೆಂಟ್ರ್ ಈ ಥರ ಮಾಡಿಕೊಂಡು ನಾನು ಇದಕ್ಕೆ ದ್ರಾಕ್ಷಿ ಇಡ್ತಾ ಇದ್ದೀನಿ. ನಿಮ್ಗೆ ಏನು ಬೇಕು ಗೋಡಂಬಿ ಇಟ್ಕೋಬೋದು, ಬಾದಾಮಿ ಇಟ್ಕೋಬೋದು, ಬಾದಾಮ್ ಜಾಮೂನ್ ಆಗುತ್ತೆ. ನಾನು ಸುಮ್ಮನೆ ಒಂದೊಂದು ದ್ರಾಕ್ಷಿ ಇಡ್ತಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಸ್ನೇಹಿತರೆ, ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲ ಒಂದು 26 ಉಂಡೆ ಆಗಿದೆ. ಇದು ಸ್ಟ್ಯಾಂಡರ್ಡ್ ದೊಡ್ಡ ಸೈಜು. ಮನೆ ಚಿಕ್ಕ ಸೈಜ್ ಮಾಡಿದೀವಿ ಅಂದರೆ ಒಂದು 35ರಿಂದ 35 ಉಂಡೆ ಅಂತೂ ಆಗೇ ಆಗುತ್ತೆ. ನೋಡಿ ಸ್ನೇಹಿತರೆ, ಎಣ್ಣೆ ಕಾದಿದೆ, ಒಟ್ಟಿಗೆ ಹಾಕೋಣ. ಈಗ ಎಣ್ಣೆಗೆ ಹಿಂಗೆ ಹಾಕ್ಕೊಂಡು ನಿಧಾನಕ್ಕೆ ಹಿಂಗೆ ಜಾಮೂನ್ನ ಮುಟ್ಬಾರ್ದು, ಎಣ್ಣೆನ ಈ ಥರ ದೋಣಿ ತಿರುಗಿಸ್ದಂಗೆ ಮೀಟ್ದಂಗೆ ಹಿಂಗೆ ಮೀಟಿ, ಇಲ್ಲಾಂದರೆ ಒಂದೇ ಕಡೆ ಕಪ್ಪಾಗ್ಬಿಡುತ್ತೆ ಜಾಮೂನು. ಸಿಮ್ಮಲ್ಲೇ ಇಡಬೇಕಿದು. ಜಾಮೂನ್ ಮುಟ್ಟಕ್ಕೋಗ್ಬೇಡಿ, ಒಡೆದೋಗ್ಬಿಡುತ್ತೆ ಜಾಮೂನ್ ಮುಟ್ಟಿದ್ರೆ. ಸ್ನೇಹಿತರೆ, ಕೆಲವ್ರು ಏನು ಮಾಡ್ತಾರೆ, ಮಿಕ್ಸಿಂಗಲ್ಲಿ ವ್ಯತ್ಯಾಸ ಮಾಡ್ಕೊಳ್ತಾರೆ, ಸೋಡಾ ಜಾಸ್ತಿ ಹಾಕೊಳ್ಳೋದು ಆ ಥರ ಎಲ್ಲ. ನಾವು ಆ ಥರ ಸುಮಾರು ಸಲ ಆಗಿಲ್ಲ ಅನ್ನೋದೇನಿಲ್ಲ. ನೋಡಿ, ಇದಾಗಿದೆ, ತೆಗೆದು ಬಿಡೋಣ ಇದು ಅಷ್ಟೇ. ಸ್ನೇಹಿತರೆ ನೋಡಿ, ಉಂಡೆ ರೆಡಿ ಮಾಡಿಕೊಂಡು ಅದನ್ನು ಕರೆದಿಟ್ಕೊಂಡಿದ್ದೀವಿ. ಅದು ಆರಕ್ಕೆ ಬಿಟ್ಟಿದ್ದೀವಿ, ಸ್ವಲ್ಪ ಆರಬೇಕು. ನೋಡಿ, ಜಾಮೂನ್ ಉಂಡೆ ಬಿಸಿ ಇದ್ದರೆ ಪಾಕ ಫುಲ್ಲು ತಣ್ಣಗಿರಬೇಕು, ಪಾಕ ಬಿಸಿ ಇದ್ದರೆ ಜಾಮೂನ್ ಫುಲ್ ತಣ್ಣಗಿರಬೇಕು. ಅವಾಗ ಎರಡು ಮಿಕ್ಸ್ ಮಾಡಿದ್ರೆ ಅವಾಗ ಕರೆಕ್ಟಾಗಿ ಹದವಾಗಿ ಬರುತ್ತೆ ಜಾಮೂನು. ಇವಾಗ ನೋಡಿ, ಬಾಣಲಿ ಕಾದಿದೆ.
ಈಗ ಪಾಕ ಮಾಡ್ಕೊಂಬೋಣ. ಜೀರಾ ಹೇಗೆ ಮಾಡ್ಕೋಬೇಕು. ನಾನು 300 ಗ್ರಾಮು ಸಕ್ಕರೆ ತೊಗೊಂಡಿದ್ದೀನಿ. 2 ಕಪ್ಪು ಸಕ್ಕರೆಗೆ 2 ಕಪ್ಪು ನೀರು. ಸ್ನೇಹಿತರೆ, 1 ಕಪ್ ಸಕ್ಕರೆ ತೊಗೊಂಡ್ರೆ 1 ಕಪ್ ನೀರು ಹಾಕ್ಕೊಳ್ಳಿ. 2 ಕಪ್ಪು ಸಕ್ಕರೆಗೆ 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಸಕ್ಕರೆ ಹಾಕಿದ ತಕ್ಷಣ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಕಾಯ್ತಿದ್ದಂಗೆ ಗುಲಾಬ್ ಜಾಮೂನ್ ಅಲ್ವಾ, ನಾನು ಸ್ವಲ್ಪ ಗುಲಾಬಿ ಪೆಟಲ್ಸು, ರೋಸ್ ಪೆಟಲ್ಸ್ನ ಇಟ್ಕೊಂಡಿದ್ದೀನಿ. ಅದು ಇವಾಗಲೇ ಹಾಕೋಣ. ತುಂಬ ಹಾಕೋದು ಬೇಡ, ಸ್ವಲ್ಪ ರೋಸ್ ಪೆಟಲ್ಸ್ನ ಹಾಕೋಣ ಜೀರದ ಜೊತೆಗೆ. ಗುಲಾಬ್ ಜಾಮೂನಲ್ಲಿ ನಿಮ್ಗೆ ರೋಸ್ ಪೆಟಲ್ಸ್ ಹಾಕಿದ್ರೆ ಆ ರೋಸ್ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೆಲವರು ಕೇಸರಿ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ನಾ ಇವಾಗ ಗುಲಾಬ್ ಜಾಮೂನ್ ಅಲ್ವಾ, ಗುಲಾಬ್ ಜಾಮೂನಲ್ಲಿ ಗುಲಾಬ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಗುಲಾಬಿ ಹೂ ರೋಸ್ ಪೆಟಲ್ಸ್ನ ಹಾಕಿದ್ವಿ. ಅದು ಚೆನ್ನಾಗಿ ಇದರಲ್ಲೇ ಪಾಕದ ಜೊತೆ ಚೆನ್ನಾಗಿ ಅದು ಬೆಂದರೆ ಆ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ, ನಿಮಗೆ ಭಾಳ ಚೆನ್ನಾಗಿ ಬರುತ್ತೆ ಗುಲಾಬ್ ಜಾಮೂನ್. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಕಾಯ್ತಾ ಇದೆ. ಈಗ ಏಲಕ್ಕಿ ಪುಡಿ ಹಾಕೋಣ. ಗುಲಾಬ್ ಜಾಮೂನ್ ಅಂದರೆ ಇದೇ ಥರ ಗುಲಾಬಿ ಹೂವಿನ ಪೆಟಲ್ಸನ್ನು ಹಾಕಿ, ಫ್ರೆಶ್ ಪೆಟಲ್ಸ್ ಅದುವೇ ಒಂದ್ಸಲ ತೊಳೆದಿಟ್ಕೊಂಡು ಅದನ್ನು ಹಾಕಿ ಮಾಡುವಂಥದ್ದು. ಆವಾಗಲೇ ನಿಮ್ಗೆ ಆ ಫ್ಲೇವರು, ಒಳ್ಳೆ ಗುಲಾಬಿ ಹೂವಿನ ಫ್ಲೇವರ್ ಬರುತ್ತೆ ಆ ಜೀರಾದಲ್ಲಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಏಲಕ್ಕಿ ಪುಡಿ, ಗುಲಾಬಿ ಹೂವಿನ ಪೆಟಲ್ಸ್ ಹಾಕಿ ಗುಲಾಬ್ ಜಾಮೂನ್ ಮಾಡಿದ್ರೆ ಅದರ ಮಜಾನೇ ಬೇರೆ. ಈಗ ಥರ ಒಂದ್ಸಲಿ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಪಾಕ ಏರ್ತಾ ಇದೆ. ಒಂದು 2 ನಿಮಿಷ ಅಷ್ಟೇ, ಜಾಸ್ತಿ ಏರ್ ಪಾಕ ಮಾಡ್ಕೊಬಾರ್ದು ಗುಲಾಬ್ ಜಾಮೂನ್ಗೆ. ನೋಡಿ, ಈ ಗುಲಾಬಿ ಹೂವಿನ ಫ್ಲೇವರ್ ಎಲ್ಲ ಬಿಟ್ಕೊಳ್ಳೋವರೆಗೂ ಒಂದೂವರೆ ನಿಮಿಷದಿಂದ 2 ನಿಮಿಷ ಇದು ಕುದಿಯೋಕೆ ಶುರು ಮಾಡಿದ್ಮೇಲೆ ಒಂದು 2 ನಿಮಿಷ ಬಿಟ್ಬಿಟ್ಟು ಆಫ್ ಮಾಡಿಬಿಟ್ರೆ ಸಾಕು. ಬಿಟ್ಟರೆ ನೋಡಿ, ಇದು ಲೈನ್ ಹಿಡಿಬೇಕಷ್ಟೇ. ಜಾಸ್ತಿ ಏರ್ ಪಾಕ ಆದರೆ ನಿಮಗೆ ಒಳಗಡೆ ಎಲ್ಲ ಗಟ್ಟಿ ಆಗುತ್ತೆ, ಪಾಕ ಜೀರಾ ಕುಡ್ದಿರಲ್ಲ, ಆ ಥರದ್ದೆಲ್ಲ ಸಮಸ್ಯೆ ಬರೋದು ಅದೇನೆ. ಆದಷ್ಟು ಎಷ್ಟು ಬೇಗ ತೆಕ್ಕೋತಿರೋ ಅಷ್ಟು ಚೆನ್ನಾಗಿ ಒಳಗಡೆ ನೆನೆಯುತ್ತೆ ಗುಲಾಬ್ ಜಾಮೂನ್. ನೋಡಿ ಸ್ನೇಹಿತರೆ, ಜೀರಾ ಆಫ್ ಮಾಡಿದ್ದೀನಿ, ರೆಡಿ ಇದೆ ಗುಲಾಬ್ ಜೀರಾ. ಏಲಕ್ಕಿ ಪುಡಿ ಹಾಕಿ ರೆಡಿ ಮಾಡುವಂಥದ್ದು. ಇದನ್ನು ಸರ್ವಿಂಗ್ ಬೌಲಿಗೆ ಹಾಕೊಂಬೋಣ. ಪಾಕ ಅಂದರೆ ಇಷ್ಟೇ, ತುಂಬ ಏನು ನಾವು ಕೈಯಲ್ಲಿ ಮುಟ್ಟಿ ನೋಡಬೇಕು, ಒಂದೆಳೆ ಪಾಕ ಎರಡೆಳೆ ಪಾಕ ಎಲ್ಲ ಏನಿಲ್ಲ ಇದಕ್ಕೆ. ಜೀರಾ ಸಕ್ಕರೆ ಕರಗಿ ಒಂದು ಸ್ವಲ್ಪ ಗಟ್ಟಿ ಆದರೆ ಸಾಕು. ತುಂಬ ಗಟ್ಟಿ ಆಗಿಬಿಟ್ರೆ ನಿಮಗೆ ಒಳಗಡೆ ಆ ಹಿಟ್ಟು ಸಿಗುತ್ತೆ. ನೋಡಿ, ಗುಲಾಬ್ ಜಾಮೂನ್ ಒಳಗಡೆ ಒಂದೊಂದ್ಸಲ ಹಿಟ್ಟು ಹಂಗಂಗೆ ಇರುತ್ತಲ್ಲ, ಅವಾಗ ನೀವು ಏರ್ ಪಾಕ ಮಾಡಿರ್ತೀರ, ಅದಕ್ಕೆ ಹಿಟ್ಟು ಹಂಗಂಗೆ ಇರುತ್ತೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ಸಕ್ಕರೆ ಕರಗಿ ಸುಮ್ಮನೆ ಒಂದು ಕುದಿ ಕುದ್ರೆ ಸಾಕು. ಆ ಗುಲಾಬಿಲಿರೋ ಫ್ಲೇವರ್ ಎಲ್ಲ ಅದಕ್ಕೆ ಇಳಿದ್ರೆ ಸಾಕು, ಅದೇ ಜೀರಾ ರೆಡಿ ಆಗೋದು. ನೀವು ತಕ್ಷಣ ಜೀರಕ್ಕೆ ಇದು ಹಾಕಬೇಕು ಅಂದರೆ ಇದು ಆರಿರಬೇಕು. ಆವಾಗ ನೀವು ಎರಡೂ ಬಿಸಿ ಇದ್ದು ಹಾಕಿದ್ರೆ ಇದು ಒಳಗಡೆ ಹಿಂಗೆ ಒಂಥರ ಪ್ರೆಸ್ ಆದಂಗೆ ಆಗ್ಬಿಡುತ್ತೆ, ಹಿಂಗೆ ಒಳಗಡೆ ಉಸಿರು ಎಳ್ಕೊಂಡಂಗೆ ಆಗುತ್ತೆ, ಅದು ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಈಗ ಇದನ್ನು ನೋಡಿ, ಇದು ಪೂರ್ತಿಯಾಗಿ ಆರಿದೆ. ಇದೊಂದು 70% ಬಿಸಿ ಇದೆ, ಇದು ಪೂರ್ತಿ ತಣ್ಣಗಾಗಿದೆ. ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಒಂದ್ಸರಿ ಸುಮ್ಮನೆ ಹಿಂಗೆ ತಿರುಗಿಸ್ಬಿಟ್ಬಿಟ್ರೆ ಏನೂ ಒಡೆದೋಗಲ್ಲ, ಒಳ್ಳೆ ಹೈ ಕ್ಲಾಸ್ ಆಗಿರುತ್ತೆ. ಇದೊಂದು 10 ನಿಮಿಷ ಬಿಟ್ಟರೆ ಫುಲ್ಲು ನೆನೆಯುತ್ತೆ ಚೆನ್ನಾಗಿ. ಅವಾಗ ಟೇಸ್ಟ್ ಮಾಡೋಣ. RVRನ ಸ್ಪೆಷಲ್ ಗುಲಾಬ್ ಜಾಮೂನ್, ಗುಲಾಬಿ ಏನು ಪೆಟಲ್ಸ್ ಹಾಕಿರೋವಂಥ ಗುಲಾಬ್ ಜಾಮೂನನ್ನು ಮಾಡಿದ್ದೀವಿ. ಈಗ ಟೇಸ್ಟ್ ಮಾಡೋಣ. ಜಾಮೂನ್ ಹಾಕೋಣ. ಜಾಮೂನ್ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಜೀರಾ ಹಾಕೋಣ. ಸ್ನೇಹಿತರೆ ನೋಡಿ, ಜೀರಾ ಗೀರಾ ಎಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ಒಳ್ಳೆ ಘಮ ಘಮ ಅಂತ ಇದೆ. ಆ ಗುಲಾಬಿದು ಫ್ಲೇವರು ಮತ್ತು ಆ ಕೋವಾದು ಎಲ್ಲ ಚೆನ್ನಾಗಿ ಒಳ್ಳೆ ಗಮ್ ಅಂತ ಇದೆ. ಮತ್ತು ಕೆಲವರು ಜೀರಾಗೆ ನಿಂಬೆಹಣ್ಣು ಹಾಕ್ತಾರೆ, ಕೆಲವರು ಜೇನುತುಪ್ಪ ಹಾಕ್ತಾರೆ, ಕೆಲವರು ಕೇಸರಿ ಹಾಕ್ತಾರೆ. ನಿಂಬೆಹಣ್ಣು ಏನಕ್ಕಪ್ಪ ಹಾಕೋದು ಅಂತ ಹೇಳಿದ್ರೆ, ನೋಡಿ ಈಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಏರಾಗ್ಬಿಡುತ್ತೆ ಒಂದ್ಸಲಿ, ಸಕ್ಕರೆ ಸರಿ ಇರಲ್ಲ, ಅವಾಗ ಏರಾಗಬಾರ್ದು ಅಂತ ನಿಂಬೆಹಣ್ಣು ಹಾಕಿದ್ರೆ ಆ ಕನ್ಸಿಸ್ಟೆನ್ಸಿ ಹಂಗೆ ಉಳ್ಕೊಳ್ಳುತ್ತೆ. ಬಿಸಿ ಆಫ್ ಮಾಡಿದ್ಮೇಲೆ, ಸ್ಟವ್ ಆಫ್ ಮಾಡಿದ್ಮೇಲೆ ಬಿಸಿ ಇರುತ್ತಲ್ಲ, ಆ ಬಿಸಿಯಲ್ಲಿ ಕೆಲವೊಂದ್ಸಲಿ ಏರಾಗ್ಬಿಡುತ್ತೆ ಪಾಕ. ಅದು ಏರಾಗಬಾರ್ದು, ಅಷ್ಟೇ ಟೆಂಪರಲ್ಲಿ ನಿಂತ್ಕೋಬೇಕು ಅಂತ ಹೇಳೋದಕ್ಕೋಸ್ಕರ ಸ್ವಲ್ಪ ನಿಂಬೆಹಣ್ಣು ಇಡ್ತಾರೆ ಕೆಲವರು ಜೇನುತುಪ್ಪ ಹಾಕ್ತಾರೆ, ಒಳ್ಳೆ ಫ್ಲೇವರ್ ಬರಲಿ ಅಂತ. ನಾನು ಗುಲಾಬಿ ಪೆಟಲ್ಸ್ ಹಾಕಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅನ್ನೋದನ್ನು, ಕೋವಾ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಹೇಗೆ ಬಂದಿದೆ ಅಂತ ನೋಡಿ. ಒಳಗಡೆನೂ ಅಷ್ಟೇ ಫುಲ್ಲು ಸೆಂಟ್ರ್ ಆಳದವರೆಗೂ ಜೀರಾ ಇಳಿದಿದೆ ನೋಡಿ, ಇದೇ ಮುಖ್ಯ. ಜೀರಾ ಪೂರ್ತಿ ಇಳಿಬೇಕು, ಸಾಫ್ಟಾಗಿರ್ಬೇಕು ಒಳ್ಳೆ ಕೋವಾ ಜಾಮೂನು ನೋಡಿ. ನೋಡಿ, ಒಂದು ಕಡೆನೂ ಬ್ರೇಕ್ ಆಗಿಲ್ಲ, ಒಡೆದೋಗಿಲ್ಲ, ಒಳಗಡೆ ಗೂಡಾಗಿದೆ, ಚೆನ್ನಾಗಿ ಜೀರಾ ಇಳಿದಿದೆ. ಫ್ಲೇವರ್ ಫುಲ್ಲಾಗಿದೆ ನೋಡಿ ಜಾಮೂನು. ಈಗ ಇದನ್ನು ಟೇಸ್ಟ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ ಜಾಮೂನು, ಫ್ಲೇವರ್ಫುಲ್ಲಾಗಿದೆ. ಮೇಯ್ನ್ ಅದು ಗುಲಾಬಿದು, ಅದೇನೋ ಒಂಥರ ಆ ರೋಸ್ ಎಸೆನ್ಸ್ ಇದೆಯಲ್ಲ, ಎಸೆನ್ಸ್ ಹಾಕಿದ್ರೆ ಒಂಥರ ಅದು ಘಾಟ್ ಸ್ಮೆಲ್ ಬರುತ್ತೆ.
ಈ ರೋಸ್ ಪೆಟಲ್ಸೇ ಹಾಕಿರೋದ್ರಿಂದ ಒಂಥರ ಮೈಲ್ಡ್ ಒಂಥರ ಫ್ಲೇವರ್ ಬರ್ತಿದೆ, ಚೆನ್ನಾಗಿ ಬರ್ತಿದೆ, ಸಾಫ್ಟ್ ಆಗಿದೆ. ಆ ಜೀರಾ ಪೂರ್ತಿ ಹೀರ್ಕೊಂಡಿದೆ ಒಳಗಡೆ, ಆ ಸೆಂಟ್ರ್ ಹಾರ್ಟ್ವರೆಗೂ ಪೂರ್ತಿ ಹೀರ್ಕೊಂಡಿದೆ ಜೀರಾ. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ರೌಂಡಿಗಿದೆ ನೋಡಿ. ಪಾಕನೂ ಅಷ್ಟೇ ನೋಡಿ, ಇದು ಕನ್ಸಿಸ್ಟೆನ್ಸಿ ನೋಡಿ, ಅತಿ ಹೆಚ್ಚು ನಿಮಗೆ ಗಟ್ಟಿನೂ ಇಲ್ಲ, ತುಂಬ ನೀರಾಗಲಿಲ್ಲ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದು. ನೀವು ಮನೇಲಿ ಮಾಡ್ಕೊಳ್ಳಿ. ಮತ್ತು ರೆಡಿಮೇಡ್ ಮಿಕ್ಸಲ್ಲೂ ಮಾಡ್ಬೋದು, ಏನು ತಪ್ಪಿಲ್ಲ. ರೆಡಿಮೇಡ್ ಮಿಕ್ಸಲ್ಲಿ ಮಾಡಿದ್ರೂ ಸೇಮ್ ಹೀಗೆ ಬರುತ್ತೆ, ಅದು ಚೆನ್ನಾಗೇ ಬರುತ್ತೆ. ಕೋವಾ ಜಾಮೂನು ಒಂಥರ ಟೇಸ್ಟು ಅಥೆಂಟಿಕ್ ಆಗಿರುತ್ತೆ, ಒಂಥರ ಅದು ತಿಂದರೆ ನಿಮ್ಮ ಕೋವಾ ಜಾಮೂನು ಒಂದ್ಸಲಿ ಮನೇಲಿ ಮಾಡ್ಕೊಂಡು ತಿಂದು ನೋಡಿ, ಅದು ಫ್ಲೇವರೇ ಮಜಾನೇ ಬೇರೆ. ದಯವಿಟ್ಟು ಮನೇಲಿ ಮಾಡ್ಕೊಳ್ಳಿ. ಮತ್ತು RYR ಕೇಟರರ್ಸ್ನ ದಯವಿಟ್ಟು ನಿಮ್ಮ ಮನೆ ಫಂಕ್ಷನ್ಗಳಿಗೆ, ಮದುವೆ, ಗೃಹ ಪ್ರವೇಶ, ಉಪನಯನ ಯಾವುದಿದ್ರೂ ಫಂಕ್ಷನ್ನು 50 ಜನದಿಂದ 5,000, 10,000, 50,000 ಜನದವರೆಗೂ ನಾವು ಕೇಟ್ರಿಂಗ್ ಮಾಡ್ತೀವಿ. ಯಾವುದೇ ರೀತಿಯಾದಂಥ ದೊಡ್ಡ ದೊಡ್ಡ ಮದುವೆಗಳನ್ನೆಲ್ಲ ಕೇಟ್ರಿಂಗ್ ನಾವು ಮಾಡಿಕೊಡ್ತೀವಿ. ದಯವಿಟ್ಟು RYR ಕೇಟರರ್ಸ್ನ ಈ ಮನೆ ಮಗ ವಿನಯ್ನಂತೂ ಮರಿಬೇಡಿ. ಮತ್ತು ನಮ್ಮ ಕಲರ್ ಸ್ಟಾಕೀಸ್ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚೆಚ್ಚು ಸಾಂಪ್ರದಾಯಿಕ ಅಡುಗೆಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ.